ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸ್ನೇಹಿತರೆ, ಅಮ್ಮ ಎದ್ದು ಬಂದಿದ್ದಾರೆ. ಅಮ್ಮ ಎದ್ದ ತಕ್ಷಣನೇ ಅವರು ಕಣ್ಣಿಗೆ ಡ್ರಾಪ್ಸ್ನ ಹಾಕ್ಕೊಳ್ಬೇಕು. ಇವಾಗ ಸರ್ಜರಿ ಆಗಿದ್ದ ಕಣ್ಣಿಗೆ ಮತ್ತು ಇನ್ನೂ ಒಂದು ಕಣ್ಣಿದೆಯಲ್ಲ, ಅದನ್ನು ಮೊದಲು ಆಗಿತ್ತಲ್ವ, ಅದು ಒಂದು ತಿಂಗಳ ತನಕನೂ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಬಂದು ಹೊರಗಡೆ ಕೂತ್ಕೊಂಡು ಬಿಸಿನೀರು ಮಾಡ್ಕೊಂಡು ಕುಡಿತಾ ಇದ್ದಾರೆ. ರಾಜೇಶ್ ನೋಡಿದ್ರಿ, ಇವಾಗ ಎದ್ರು ಅವರು. ನಾನು ಸುಮಾರು ಹೊತ್ತಾಯಿತು, ಅದಕ್ಕೆ ಇವಾಗ ಹಾಲು ಕುಡಿತಾ ಇದ್ದೀನಿ. ಆಗಲೇ ನೀರು ಕುಡ್ದು ಆಗಿತ್ತು. ಸೊ ಬನ್ನಿ, ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ನಾನು ತಿಂಡಿಗೆ ಇವತ್ತು ಹೆಲ್ದಿ ತಿಂಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಮತ್ತು ವೆರಿ ಈಸಿ. ಟೈಮ್ ತುಂಬಾ ಕಡಿಮೆ ಹಿಡಿಸುತ್ತೆ. ಏನು ಅಂದರೆ, ಇದು ಚಪಾತಿ ಹಿಟ್ಟು, ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ. ಈಗ ಖಾರ ಸೇರಿಸ್ತಾ ಇದ್ದೀನಿ, ಉಪ್ಪು ಖಾರ ಹಸಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಇದು ಬರೀ ಚಪಾತಿ ಅಲ್ಲ, ನುಗ್ಗೆ ಸೊಪ್ಪಿನ ಪರೋಟ. ನಾನು ಇದನ್ನು ಲಾಸ್ಟ್ ಟೈಮ್ ಅಮ್ಮ ಬಂದಾಗ ನುಗ್ಗೆ ಸೊಪ್ಪು ತರ್ತಾರಲ್ವ, ಆವಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಹಾಗಾಗಿ ಇವತ್ತು ನಿಮಗೆ ಡೀಟೇಲಾಗಿ ಏನೂ ತೋರಿಸ್ತಾ ಇಲ್ಲ. ಬಟ್ ಇವತ್ತು ತಿಂಡಿಗೆ ಒಂದು ಹೆಲ್ದಿ ತಿಂಡಿ. ಆ್ಯಂಡ್ ಇದು ಟೈಮ್ ತುಂಬ ಕನ್ಸ್ಯೂಮ್ ಆಗಲ್ಲ. ಯಾಕೆ ಅಂದರೆ ಇದಕ್ಕೆ ಚಟ್ನಿ, ಪಲ್ಯ, ಗೊಜ್ಜು ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಏನೂ ಮಾಡಬೇಕಾಗಿಲ್ಲ. ಇದನ್ನು ಬೆಣ್ಣೆ ಜೊತೆ ಮತ್ತು ಮೊಸರು ಜೊತೆ ತಿನ್ನೋದು. ಅದಕ್ಕೆ ಬೇರೆ ಎಕ್ಸ್ಟ್ರಾ ಟೈಮೇ ಇಲ್ಲ. ಇದನ್ನು ಕಲಸಿಡು, ಆಮೇಲೆ ಒತ್ಬಿಟ್ಟು ಅದನ್ನು ಪರೋಟ ಥರ ಕೊಡು. ಇದಕ್ಕೆ ಬೇಕಿದ್ರೆ ಇನ್ನೂ ಸ್ವಲ್ಪ ನೀವು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಲಟ್ಟಿಸ್ಬೇಕಾದ್ರೆ ಮಧ್ಯ ಸೇರಿಸ್ಬಿಟ್ಟು ಆಮೇಲೆ ಮತ್ತೆ ಮಡಚಿ 3 ಟ್ರ್ಯಾಂಗಲ್ ರೀತಿಯಲ್ಲಿ ಮಾಡ್ತಾರಲ್ವ, ಆ ಥರ ಕೂಡ ಮಾಡ್ಕೊಳ್ಬೋದು. ಅಥವಾ ಸೇಮ್ ಪ್ಲೇನ್ ಚಪಾತಿ ಹೆಂಗೆ ಒತ್ತುತ್ತೀವೋ ಹಂಗೇನೆ ಹೊತ್ತು ಅದಕ್ಕೆ ಬೆಣ್ಣೆ ಹಾಕಿ ಸುಡಬೇಕು. ಆವಾಗ ಅದ್ರ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಇವತ್ತು ಜಾಸ್ತಿ ಜನ ಇದ್ದೀವಿ. ಕಲ್ಸೋದಕ್ಕೆ ಹೋದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ. ದಿಸ್ ಈಸ್ ವೆರಿ ಈಸಿ. ಇದು ಬೇಕರ್ಸ್ ಯೂಸ್ ಮಾಡೋದು, ಬಟ್ ಹಸಿಟ್ಟು ಕೂಡ ಕಲಿಸ್ಬೋದು. ನಾನು ಇದನ್ನು ಮೇನ್ಲಿ ಹಸಿಟ್ಟು ಕಲಿಸೋದಕ್ಕೆ ಅಂತಲೇ ಯೂಸ್ ಮಾಡ್ತೀನಿ. ಇದು ಅಗಾರೋ ಸ್ಟ್ಯಾಂಡ್ ಮಿಕ್ಸರ್. ಇದರಲ್ಲಿ ಕೇಕ್ಗೆ ಬ್ಯಾಟರ್ ಮಾಡ್ಕೊಳ್ಬೋದು, ವಿಪ್ ಕ್ರೀಮ್ ಮಾಡ್ಕೊಳ್ಬೋದು, ಈ ಥರ ಡೋ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಇದು ತುಂಬಾ ಈಸಿ. ಜಾಸ್ತಿ ಜನ ಇರೋರಿಗೆ ಕೈ ನೋವು ಬರುತ್ತೆ, ಬೇಜಾರು ಅನ್ನೋರು ಈ ಥರ ಮಾಡ್ಕೊಳ್ಬೋದು. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವತ್ತಿನ ತಿಂಡಿ ಪ್ರಿಪರೇಷನ್ ಮುಗೀತು ಅಂತಲೇ ಅಂದ್ಕೊಳ್ಬೋದು. ಕೊನೆಯಲ್ಲಿ ಸ್ವಲ್ಪ ನಾವು ನಾದ್ಕೊಳ್ಬೇಕಾಗತ್ತೆ, ಬಟ್ ಅಷ್ಟೊಂದೆಲ್ಲನೂ ಮಾಡೋ ಬದಲು ಲಾಸ್ಟಲ್ಲಿ ಸ್ವಲ್ಪ ಮಾಡೋದು ವೆರಿ ವೆರಿ ಈಸಿ. ಆ್ಯಂಡ್ ಸ್ವಲ್ಪ ಎಣ್ಣೆನೂ ಹಚ್ಚಿಡ್ಬೇಕಲ್ಲ, ಸೊ ಎಲ್ಲನೂ ಸೇರಿಸ್ಕೊಂಡು ಎಣ್ಣೆ ಹಚ್ಚಿ ಇಟ್ಬಿಡ್ತೀನಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸ್ನಾನ ಮಾಡಿ ಬಂದಿದ್ದೀನಿ. ಇನ್ನು ಸ್ಕಿನ್ ಕೇರು ಮಾಡಿಲ್ಲ, ಮಾಡ್ಕೊಳ್ಬೇಕು. ಮಾಡ್ತಾನೆ ಮಾತಾಡೋಣ. ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಆದರೆ ನಾನು ನಿಮ್ಮ ಜೊತೆ ಮಾತಾಡೇ ಇರಲಿಲ್ಲ. ಅದಕ್ಕೆ ಈಗಲೇ ಮಾಡಿಬಿಡೋಣ. ಇನ್ನು ತಿಂಡಿ ಮಾಡೋಕ್ಕೆ ಹೋಗ್ಬೇಕು. ನಾನು ತಿಂಡಿ ಮಾಡಿದ್ಮೇಲೆ ಇನ್ನೂ ಕೆಲಸಗಳು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಈಗಲೇ ಮಾತಾಡೋಣ ಅಂತ ಬಂದೆ. ಸೊ ಅಮ್ಮನ ಸರ್ಜರಿ ಫಸ್ಟ್ ಸರ್ಜರಿ ರೈಟ್ ಐಗಾಗಿತ್ತು, ಈಗ ಲೆಫ್ಟ್ ಕೈ ಆಗಿದೆ. ಅಮ್ಮ ಸ್ವಲ್ಪ ರೆಸ್ಟ್ ಮೋಡಲ್ಲೇ ಇದ್ದಾರೆ. ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇಲ್ಲ, ಯಾಕೆಂದರೆ ದಿನ ನಾನು ಮಾಡಿದ್ರೂ ಕೂಡ 2 ದಿನಕ್ಕೆ ಒಂದ್ಸರಿ ಹಾಕೋದಲ್ವಾ. ಸಮ್ಟೈಮ್ಸ್ ವಾರದಲ್ಲಿ ಬರೀ 3 ಸರಿ ಅಥವಾ ಹಾಕಿರ್ತೀನಿ, ಅಥವಾ 4 ಸರಿ ಹಾಕೋದಕ್ಕೆ 4 ಸರಿ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದರೆ 3 ಆಗಿರುತ್ತೆ. ಸೊ ಒಂದು ವಾರ ಹಳೇದಾಗ್ಬಿಡುತ್ತೆ ದಿನ ಮಾಡಿದ್ರೆ. ಬೇಡ, ಆಮೇಲೆ ಅಮ್ಮನೂ ರೆಸ್ಟ್ ಮೋಡಲ್ಲಿದ್ದಾರೆ. ವ್ಲಾಗಲ್ಲಿ ಬಂದು ಆ್ಯಕ್ಟಿವ್ ಆಗಿ ಮಾತಾಡೋ ಥರ ಇಲ್ಲ. ನೀವು ಹೇಳ್ತೀರಾ, ಅಮ್ಮ ಯಾಕೋ ಸ್ವಲ್ಪ ಡಲ್ಲಾಗಿ ಕಾಣ್ತೀಯಾರಲ್ಲ, ಅವರು ಅಷ್ಟೊಂದು ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಮಾತಾಡ್ತಾ ಇಲ್ಲ ಅಂತ. ಅದಕ್ಕೆ ಆ ಥರನೇ ಇದ್ದರೂ ಸರಿ, ರೆಸ್ಟ್ ಮೋಡಲ್ಲೇ ಇರಲಿ ಅಂದ್ಬಿಟ್ಟು ನಾನು ಕೂಡ ಡೈಲಿ ವ್ಲಾಗ್ ಮಾಡಲಿಲ್ಲ. ಆ್ಯಂಡ್ ನೆನ್ನೆ ನಮ್ಮ ಮನೆಗೆ ರಮ್ಯಾ ಬಂದಿಯಾಳೆ. ರಮ್ಯಾ ಯಾರು ಅಂದರೆ ನನ್ನ ತಂಗಿ. ಲಾಸ್ಟ್ ಟೈಮ್ ಬರೋದಕ್ಕಾಗಿರಲಿಲ್ಲ, ಲಾಸ್ಟ್ ಟೈಮ್ ಸರ್ಜರಿ ಆದಾಗ. ಈಗಲೂ ಕೂಡ ಸ್ಕೂಲ್ ಇದೆ, ಬಟ್ ಆವಾಗ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಹಾಗಾಗಿ ಬಂದಿರಲಿಲ್ಲ. ನಾನು ಹೇಳಿದ್ದೆ ನೋಡಿ, ತುಂಬ ಟೆಸ್ಟ್ಗಳು ಮಾಡೋದಕ್ಕೆ ಹೇಳಿದ್ದಾರೆ. ಟೆಸ್ಟ್ಗಳೆಲ್ಲ ಮಾಡಿಸಿದ್ರು ಪ್ರಾಪರಾಗಿ ಇದೇ ಪ್ರಾಬ್ಲಮ್ ಅಂಥೇಳಿ ಇದು ಸೊಲ್ಯೂಷನ್ ಕೊಡ್ತಾನೆ ಇರಲಿಲ್ಲ. ನಾನು ಆಮೇಲೆ ಬೇರೆ ಡಾಕ್ಟ್ರ್ ಹತ್ರ ಚೇಂಜ್ ಮಾಡಿಸು ಅಂತ ಹೇಳಿ ಬೈದು ಅವಳು ಚೇಂಜ್ ಮಾಡಿದ್ಮೇಲೆ ಅವರು ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಟ್ರಂತೆ. ಅಂದರೆ ಹಾರ್ಮೋನ್ ಟ್ಯಾಬ್ಲೆಟ್ಸು ನಮಗೆ 2-3 ಸೈಕಲ್ಸ್ ತೊಗೊಳ್ಬೇಕು. ಅಂದರೆ 1 ತಿಂಗಳು, 2 ತಿಂಗಳು, 3 ತಿಂಗಳು ತೊಗೋಬೇಕು. ಸೊ ಈಗ ಅವಳು 1 ತಿಂಗಳು ಅಂದರೆ ಫಸ್ಟ್ ಸೈಕಲಲ್ಲಿ ಇದ್ದಾಳೆ. ಸೊ ಹೋಪ್ ಫಾರ್ ದ ಬೆಸ್ಟ್, ಸರಿ ಹೋಗುತ್ತೆ ಅಂತ. ಅವರು ಸ್ಕ್ಯಾನ್ ರಿಪೋರ್ಟಲ್ಲಿ ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ.
ಒಂದು ಪ್ರಾಬ್ಲಮ್ ಇತ್ತು, ಬಟ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರಲಿಲ್ಲ. ಅದಕ್ಕೆ ನಾನು ಬೇರೆ ಡಾಕ್ಟರ್ನ ನೋಡು ಅಂತ ಹೇಳಿದ್ದೆ. ಈಗ ಅವರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಸೊ ಸುಧಾರಿಸ್ಕೊಂಡಿದ್ದಾಳೆ. ನೆಕ್ಸ್ಟ್ ಇನ್ನು 2 ಮಂತ್ಸ್ ಅದನ್ನು ಕಂಟಿನ್ಯೂ ಮಾಡಬೇಕು. ಓಕೆ, ಮೀಟ್ ಮಾಡಿಸ್ತೀನಿ ಆಮೇಲೆ. ನೆನ್ನೆನೇ ಬಂದಳು, ಆದರೆ ನಾನು ನೆನ್ನೆ ವ್ಲಾಗ್ ಮಾಡಿರಲಿಲ್ಲ. ಹೇಳಿದ್ನಲ್ಲ, ಫ್ಯೂ ಡೇಸ್ ಮಾತ್ರನೇ ಮಾಡ್ತಾ ಇರೋದು. ಸೊ ಬನ್ನಿ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಇವತ್ತು ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಅಲ್ಲ, ಪರೋಟ. ನನಗೆ ಅದು ಪರೋಟ ಅಂದರೆ ಈ ಸ್ಟಫ್ ಮಾಡ್ತೀವಲ್ವ, ಆಲೂಗೆಡ್ಡೆ ಆಲೂ ಪರೋಟ ಮಾಡ್ತೀವಿ. ಆ್ಯಕ್ಚುಲಿ ಹಾಗೆ ನೋಡೋದಾದರೆ ಕೆಲವೊಂದು ಪರೋಟನ ಹೀಗೆ ಮಾಡೋದು, ಹಸಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ. ಆದರೆ ನನಗದು ಅಭ್ಯಾಸ ಇಲ್ವಲ್ಲ, ಚಪಾತಿ ಅಂತಲೇ ಅಂತ ಇರ್ತೀನಿ. ಸೊ ಈಗ ಹೋಗ್ಬಿಟ್ಟು ಪರೋಟ ಮಾಡಬೇಕು. ಸಾನುಗೆ ಇದು ತುಂಬ ಇಷ್ಟ. ಯಾಕೆ ಅಂದರೆ ಇದ್ರ ಜೊತೆ ಅವಳಿಗೆ ಬೆಣ್ಣೆ ಸಿಗುತ್ತೆ, ಆಮೇಲೆ ಮೊಸರು ಜೊತೆ ತಿನ್ಬೋದು. ಬರೀ ಚಪಾತಿ ಆದರೆ ಚಪಾತಿನ ಅಂತ ಕೇಳ್ತಾಳೆ, ಆದರೆ ಪರೋಟ ಮಾಡಿದ್ರೆ ಇನ್ನೂ ಒಂದು ಸಿಗುತ್ತಾ ಅಂತಾನು ಕೇಳ್ತಾಳೆ. ಅವಳಿಗೆ ಸಾಸ್ ಜೊತೆ ಈ ರೋಲ್ ಮಾಡಿ ಕೊಟ್ಟರೆ ಇಷ್ಟ ಆಗುತ್ತೆ. ಬರೀ ಚಪಾತಿ ಇಷ್ಟ ಆಗಲ್ಲ ಅವಳಿಗೆ. ಎಲ್ಲನೂ ತಿಂತಾಳೆ, ಚಪಾತಿ ಮಾತ್ರ ಚಪಾತಿನಾ ಅಂತಾಳೆ. ಸೊ ಈ ಥರ ಮಾಡಿಕೊಟ್ರೆ ಇಷ್ಟಪಡ್ತಾಳೆ. ಏನು ಜಾಸ್ತಿ ಚೇಂಜಸ್ ಇಲ್ಲ. ಏನಂದರೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡಿರ್ತೀನಿ. ಸ್ವಲ್ಪ ಟೇಸ್ಟ್ ವೈಸ್ ಸ್ವಲ್ಪ ಎನ್ಹ್ಯಾನ್ಸ್ ಆಗಿರುತ್ತೆ ಚಪಾತಿ ಕಂಪೇರ್ ಮಾಡಿಕೊಂಡ್ರೆ. ಅಷ್ಟಕ್ಕೇ ಚೆನ್ನಾಗಿದೆ ಅಂತ ತಿಂತಾಳೆ. ಸೊ ನೋಡಿ, ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ನಾನು ಹೇಳಿದ್ನಲ್ಲ, ಅಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನು ಹಾಕೋ ಹಾಗಿಲ್ಲ. ಬನ್ನಿ, ಬೇಗ ಹೋಗಿ ಪರೋಟ ಮಾಡಿಕೊಡೋಣ. ಇವತ್ತು ನನಗಿಂತ ಮುಂಚೆನೇ ಇಬ್ಬರು ಮಕ್ಕಳು ಸ್ನಾನ ಮಾಡಿ ಬಂದಿದ್ದಾರೆ. ಅಂದರೆ ಧಾನುಗೆ ಸಾನು ಸ್ನಾನ ಮಾಡಿಸ್ಬೇಕಿತ್ತಂತೆ. ಇವತ್ತು ನೀನೇ ಸ್ನಾನ ಮಾಡಿಸು ಅಕ್ಕ ಅಂತ ಹೇಳಿದ್ಲಂತೆ. ಅದಕ್ಕೆ ಸಾನು ಸರಿ ಸ್ನಾನ ಮಾಡಿಸ್ತೀನಿ, ಧಾನು ಕೇಳ್ತಾ ಇದ್ದಾಳೆ ಮಮ್ಮ ಅಂದ್ಕೊಂಡು ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅವಳು ಸ್ನಾನ ಮಾಡ್ಕೊಂಡು ಬಂದಳು. ಬಟ್ ನಂದು ಇನ್ನೂ ತಿಂಡಿ ರೆಡಿ ಆಗಿಲ್ಲ. ಅಂದರೆ ನಾನು ಚಪಾತಿನ ಪರೋಟ ಮಾಡಿಲ್ಲ. ಅದಕ್ಕೆ ಸರಿ ನಾನು ಒಂದೊಂದು ಪೀಸ್ ಬ್ರೆಡ್ ತಿಂತೀನಿ ಅಂದರು. ಅಂದರೆ ಜಾಸ್ತಿ ತಿಂದರೆ ಇನ್ನೇನು ಸ್ವಲ್ಪ ಹೊತ್ತು ಮಗಳೇ ಕೊಟ್ಬಿಡ್ತೀನಿ, ಜಾಸ್ತಿ ಬೇಡ ಇನ್ನು ಸ್ವಲ್ಪ ಹೊತ್ತು ಕಾಯಿರಿ ಅಂದೆ. ಬಟ್ ಇಬ್ರಿಗೂ ಸ್ನಾನ ಮಾಡಿದ ತಕ್ಷಣ ತಿಂಡಿ ಬೇಕು. ಅದಕ್ಕೆ ಸರಿ ಒಂದೊಂದು ಪೀಸ್ ತಿನ್ನಿ ಸಾಕು ಅಂತ ಹೇಳಿಬಿಟ್ಟು, ಹೇಗಿದ್ರು ಹೊಸ ಪೀನಟ್ ಬಟರ್ ತರಿಸಿದ್ನಲ್ವಾ, ಅವು ಮಕ್ಕಳಿಗೆ ಜಾಮ್ ಅಂದರೆ ತುಂಬಾ ಇಷ್ಟ. ಧಾನುಗೂ ಅಷ್ಟೇ, ಅವ್ರ ಅಮ್ಮನಿಗೂ ಅಷ್ಟೇ. ಅದಕ್ಕೆ ಜಾಮ್ ಬದಲು, ಜಾಮಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ, ಶುಗರ್ ಇರುತ್ತೆ. ಅದಕ್ಕೆ ಇದನ್ನು ಟ್ರೈ ಮಾಡಿ, ಬೇಕಿದ್ರೆ ನಾನು ತರಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಸೊ ಇದು ಡಿಸಾನೋ ಬ್ರ್ಯಾಂಡ್ದು ಪೀನಟ್ ಬಟರು. ಇದು ಅಮೆಝಾನಲ್ಲಿ ಸಿಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ನಾನಿವತ್ತು 4 ಗಂಟೆಗೆ ಎಚ್ಚರ ಆಗಿತ್ತು. ಸೊ 5:30 ತಿನ್ಕೊಂಡು ಮಲ್ಕೊಂಡೆ. ಇಟ್ಸ್ ಅ ವೆರಿ ಗುಡ್ ಆಪ್ಷನ್ ಫಾರ್ ಮೀ ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಶುಗರ್, ಸಾಲ್ಟ್. ಡಾಡಾವು ತಿನ್ಬೋದು, ಒಂದೊಂದು ಸ್ಪೂನ್ ಹಾಗೆ ತಿನ್ಬೋದು ಫಾರ್ ಪ್ರೋಟೀನ್. ಓಕೆ, ಹೆಂಗಿದೆ ದಾನು? ಸುಮ್ಮನೆ ತಿಂತಾ ಇದೆಯಾ? ಇಷ್ಟ ಆಯ್ತಾ ನಿಂಗೆ? ಸ್ವೀಟ್ ಇಲ್ಲ ಅಲ್ವಾ? ಆದರೂ ಚೆನ್ನಾಗಿದೆಯಾ? ಇದೆಯಾ ಸ್ವೀಟು? ಅಮ್ಮ ಬಂದ್ಲಾ ಸ್ನಾನದಿಂದ? ನೋಡು, ಅವಳಿಗೂ ತಿನ್ಸೋಗಿ ಒಂದು ಬೈಟ್. ಈಗ ಸ್ನೇಹಿತರೆ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀವಿ. ಧಾನುಗೆ ಒಂದು ಸ್ಟೋರಿ ಬುಕ್ ಕೊಟ್ಟಿದ್ದೆ ಓದು ಅಂತ ಹೇಳ್ಬಿಟ್ಟು. ಸಾನು ಮತ್ತು ನಾನು ಇಬ್ಬರು ಓದಿಸ್ತಾ ಇದ್ದೀವಿ. ಅವರಿಬ್ಬರು ಇಲ್ಲೇ ಟೇಬಲ್ ಮೇಲೆ ಕೂತ್ಕೊಂಡು ಏನೇನೋ ಕ್ರಾಫ್ಟು, ಕಲರಿಂಗು ಎಲ್ಲ ಮಾಡ್ತಾಯಿದ್ರು ನೋಡಿ. ಅಲ್ಲಲ್ಲೇ ಇಟ್ಟಿದ್ದಾರೆಲ್ಲ, ಏನೂ ಎತ್ತಿಲ್ಲ ಇನ್ನು. ಅದಕ್ಕೆ ತಡಿ ನಾನು ಕೂತ್ಕೊಳ್ತೀನಿ ಇಲ್ಲೇನೆ ನಿಮ್ಮ ಜೊತೆನೇ ಅಂದ್ಬಿಟ್ಟು ನಾನು ಎಲ್ಲನೂ ಸರಿಸ್ಬಿಟ್ಟು ಅವಳ ಜೊತೆ ಕೂತ್ಕೊಂಡು ಸ್ಟೋರಿ ಕೇಳ್ತಾ ಇದ್ದೀನಿ. ಮತ್ತು ಬಾಕಿ ಎಲ್ಲರೂ ಮಲಗಿದ್ದಾರೆ, ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ಸೊ ನಾವು 3 ಜನ ಈಗ ಎಚ್ಚರ ಇರೋದು. ಸ್ನೇಹಿತರೆ, ಈಗ ಊಟ ಮಾಡಿ ಬಂದೆ. ಮಕ್ಕಳು ಆಟಾಡ್ತಾಯಿದ್ರು. ಅವ್ರ ಹತ್ರ ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡಿಸ್ದೆ. ಸಾನು ಕ್ಲಾಸಿಕಲ್ ಡ್ಯಾನ್ಸಿಗೆ ಸೇರ್ಕೊಂಡಿದ್ದಾಳಲ್ವ. ಅಯ್ಯಯ್ಯೋ ಸಾನು ಅಂತ ಇದ್ದೀನಿ ನೋಡಿ. ಸಾನು ಸೇರ್ಕೊಂಡಿದ್ಲಲ್ವಾ, ಅದು ವೀಡಿಯೋಸ್ ಎಲ್ಲ ನೋಡಿದಾಗ ಅವಳಿಗೆ ನಾನು ಸೇರ್ಕೋಬೇಕು ಅಂತ ಆಸೆಯಾಗಿ ಅವಳು ಸೇರಿಕೊಂಡು ಸ್ಯಾಟರ್ಡೆ ಸಂಡೇ ಅವಳಿಗೆ ಕ್ಲಾಸಸ್ ಇರೋದಂತೆ. ಅದಕ್ಕೆ ಅವಳು ಸ್ಯಾಟರ್ಡೆ ಸಂಡೇ ನಮ್ಮ ಮನೆಗೆ ಬರೋದಕ್ಕೆ ಆಗೋದಿಲ್ಲ. ನಮ್ಮ ಮನೆಗೆ ಎಲ್ಲೂ ಹೋಗೋದಕ್ಕಾಗ್ತಾಯಿಲ್ಲ. ಹೇಳ್ತಾ ಇದ್ಲು, ಮೈಸೂರು ಎಕ್ಸಿಬಿಷನ್ನು ಇನ್ನೇನು ಮುಗ್ದೋಗುತ್ತೆ, ನಾನು ಈ ವರ್ಷ ಹೋಗೇ ಇಲ್ಲ, ಯಾವಾಗಲೂ ಸ್ಟಾರ್ಟಿಂಗಲ್ಲೇ ಹೋಗ್ತಾ ಇದ್ದೆ, ಅವಳಿಗೆ ಕ್ಲಾಸಸ್ ಇರುತ್ತಲ್ಲ ಅದಕ್ಕೆ ಹೋಗೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ಲು. ಆ ಥರ. ಸೊ ಅವಳ ಕೈಯಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿಸ್ದೆ. ಬೋರು ಅಂತಾರೆ. ಏನಪ್ಪ ಮಾಡೋದು, ಒಂದಿನ ಫುಲ್ ನೆನೆ ಆಟಾಡಿದ್ರು. ಇವತ್ತು ಮಮ್ಮ ಏನು ಮಾಡಲಿ, ಬೋರ್ ಆಗ್ತಾಯಿದೆ ಅಂತ ಇಬ್ರು. ಅದಕ್ಕೆ ಕೂರಿಸಿದ್ದೀನಿ ಇಲ್ಲಿ, ಟಿಕ್ ಟ್ಯಾಕ್ ಟೋ ಕೊಟ್ಬಿಟ್ಟು ಆಡಿ ಇಬ್ರು ಅಂತ ಹೇಳಿಬಿಟ್ಟು. ನಾನು ಆಡ್ತೀಯಾ ಅಂದರೆ ಹ್ಞೂ ಆಡ್ತೀನಿ ಅಂದ್ಲು.
ಗುಡ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ಲು, ಬಟ್ ಆಮೇಲೆ ಆಡ್ತಾ ಇದ್ದಾಳೆ, ಅವಳು ವಿನ್ ಆದ್ಲು. ಸೊ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಅದು. ಅವ್ರಿಗೆ ಅವರ ಥಿಂಕಿಂಗ್ ಲೆವೆಲ್ ಇನ್ಕ್ರೀಸ್ ಮಾಡುತ್ತೆ, ಕಾನ್ಸಂಟ್ರೇಷನ್ ಅದ್ರ ಮೇಲೇ ಇರಬೇಕು, ಆ ಕಡೆ ಹೋಗೋ ಹಾಗಿಲ್ಲ. ಸೊ ಆಡಿದ್ರೆ ಒಳ್ಳೆಯದು. ಆಡಿ ಆಡಿ, ನಾನು ಆಮೇಲೆ ಆಡ್ತೀನಿ, ನೀವು ಆಡಿ ಅಂತೆ. ಇಡಮ್ಮ. ತಾನು ಅಲ್ಲಿಡು. ಫಾಸ್ಟು. ಯಾರು ವಿನ್ ಆಗಲ್ಲ, ಸುಮ್ಮನೆ ಥಿಂಕ್ ಮಾಡ್ತಾಳೆ. ಬೇಗ ನಂಗೆ ಇಲ್ಲಿ ನೋಡಿ ದಾನು ಏನು ಹಾಕೊಂಡಿದ್ದಾಳೆ. ಅವಳ ಮುಖ ನೋಡ್ರಪ್ಪ ಹೆಂಗೆ ಅರಳ್ಬಿಟ್ಟಿದೆ, ಬಾಯಿ ಮುಚ್ತಾನೆ ಇಲ್ಲ. ಹೆಂಗಿದೆ ದಾನು? ಡಿಡ್ ಯು ಲೈಕ್ ಇಟ್? ಇಷ್ಟ ಆಯ್ತಾ? ಅದ್ಯಾಕೆ ಕಟ್ಟಿಲ್ಲ? ಬೈಲ್ ಕಟ್ಟೋಣ. ಓಕೆ, ಲುಕಿಂಗ್ ಬ್ಯೂಟಿಫುಲ್. ಅಮ್ಮ ಏನಂದ್ಲು? ಬಾಬಾಗೆ ತೋರಿಸಿದ್ಯಾ? ಬಾಬಾಗೂ ತೋರಿಸಿದ್ಯಾ? ಅವಾಗ ತೋರ್ಸಕ್ಕೆ. ಫ್ರಾಕು ವಸ್ತು ಅವಳ ಬರ್ತಡೆಗೆ ಅಂತ ತಗೊಂಡಿದ್ದು, ಅವಳು ಬಂದೇ ಇಲ್ಲ. ಹ್ಯಾಪಿ ಬರ್ತ್ಡೇ, ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ನೀನು ಕೊಟ್ಟಿದ್ದ ಬ್ಯಾಗ್ ಇಲ್ಲಮ್ಮ. ಸಂಜೆ ಆಗ್ತಾ ಇದೆ, ಎದ್ದ ತಕ್ಷಣನೇ ರೆಡಿಯಾಗಿ ಹೊರಟ್ಲು. ನಾನು ನಿಮ್ಮ ಜೊತೆ ಮಾತಾಡ್ಸೋದಕ್ಕೆ ಆಗಲಿಲ್ಲ. ಸೊ ಬೆಂಗಳೂರಲ್ಲೇ ಇರೋದು, ಬಟ್ ಟ್ರಾಫಿಕ್ ಅಲ್ವಾ ಸಂಜೆ ಹೊತ್ತು, ಅದಕ್ಕೆ ಬೇಗನೆ ಹೊರಟಿದ್ದಾಳೆ. ಇಲ್ಲ ಅಂದರೆ ಸಮ್ಟೈಮ್ಸ್ ಹೆಂಗೆ ಅಂದರೆ ರಾತ್ರಿ ಊಟ ಮಾಡಿಕೊಂಡು ಲೇಟಾಗಿ ಹೋಗ್ತಾ ಇದ್ಲು. ಬಟ್ ಅಲ್ಲಿ ರಿಸೀವ್ ಮಾಡೋಕ್ಕೆ ಯಾರಾದರೂ ಇರಬೇಕು ಅವಳ ಮನೆ ಹತ್ರ, ಅದಕ್ಕೆ ಇವತ್ತು ಯಾರೂ ಇರಲ್ಲ ಅಂದ್ಬಿಟ್ಟು ಬೇಗನೆ ಹೊರಟಿದ್ದಾಳೆ. ಸುಮ್ಮನೆ ನಾನು ಬರ್ತ್ಡೇಗೆ ಅಂತ ತೊಗೊಂಡಿದ್ದೆ ಡ್ರೆಸ್ಸು, ಅವಳು ಅಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದಿರಲಿಲ್ಲ, ಅದಕ್ಕೆ ಇವತ್ತು ಕೊಟ್ಟೆ. ಸಂಜೆ ಸ್ನೇಹಿತರೆ ಟೀ ಕಾಫಿ ಟೈಮಲ್ಲಿ ಸ್ವಲ್ಪ ಚಟ್ನಿ ಪುಡಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಅವತ್ತು ಊರಿಂದ ಕೊಬ್ಬರಿ ತಂದಿದ್ದೆ ನೋಡಿ, ಅದರಲ್ಲಿ ಇದಕ್ಕೆ ನಾನು ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಉಪ್ಪು, ಸ್ವಲ್ಪ ಹುಣಸೆ ಹುಳಿ, ಕರಿಬೇವು ಜಾಸ್ತಿ, ಎಲ್ಲನೂ ಹುರ್ಕೊಂಡಿದ್ದೀನಿ. ಜಾಸ್ತಿ ದಿನ ಇಡಬೇಕಲ್ವ, ಇಲ್ಲಾಂದರೆ ವಾಸನೆ ಬರುತ್ತೆ ಅಂಥೇಳಿ ಅದನ್ನು ಆದಷ್ಟು ನಾನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಷ್ಟು ಅಂದರೆ ನಿಮ್ಗೆ ಎಷ್ಟು ಫ್ಲೇವರ್ ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ಇದನ್ನು ಈಗ ಪುಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ತುರ್ಕೊಂಡಿರೋ ಅಂಥ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪನೇ ಹಾಕಿಬಿಟ್ಟು ನಾನು ರುಬ್ಕೊಳ್ತೀನಿ. ಒಟ್ಟಿಗೆ ಹಾಕಿದ್ರೆ ಅದು ರುಬ್ಬಕ್ಕಾಗೋದಿಲ್ಲ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಏನು ಮಾಡ್ತೀನಿ. ನಾನು ಒಂದು ಅಬ್ಸರ್ವ್ ಮಾಡ್ತಾ ಇರೋದು ಏನಂದರೆ, ನೀವು ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮಗೆ ಏನು ಇಷ್ಟ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ವೀಡಿಯೋಲಿ ಅದನ್ನು ಇನ್ಕಾರ್ಪೊರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.